ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರಾಂಚನ್. ಒತ್ತಡದ ಜೀವನ, ಬದಲಾಗ್ತಾ ಇರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9 ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ತಲೆನೋವು ತುಂಬಾ ಸಾಮಾನ್ಯ. ಅದಕ್ಕೆ ಯಾಕಿಷ್ಟು ತಲೆ ಕೆಡಿಸ್ಕೊಳ್ಬೇಕು? ಈ ತಲೆನೋವಿನಲ್ಲೂ ಹಲವು ವಿಧಗಳಿರುತ್ತೆ. ಶೀತದಿಂದ, ಮೆದುಳುಗಡ್ಡೆಯಿಂದ, ಸ್ನಾಯುಗಳ ಒತ್ತಡ ಹೆಚ್ಚಿದಾಗ, ಇನ್ನು ಜ್ವರದಿಂದ, ಸೋಂಕಿನಿಂದ ತಲೆನೋವು ಕಾಣಿಸ್ಕೊಳ್ಬಹುದು. ಇವುಗಳಲ್ಲಿ ಸಾಮಾನ್ಯ ಆಗಿರುವುದು ಮೈಗ್ರೇನ್ ಅಥವಾ ಅರ್ಧ ತಲೆನೋವು. ಅಂದಹಾಗೆ ಮೈಗ್ರೇನ್ ತಲೆನೋವು ಸಾಮಾನ್ಯವಾಗಿ ಅರ್ಧವಾಗಿ ಕಾಣಿಸ್ಕೊಂಡ್ರು ಮುಂಭಾಗದಲ್ಲೋ ಅಥವಾ ಹಿಂದೆಯೋ ಅಥವಾ ತಲೆಯ ಮಧ್ಯಭಾಗದಲ್ಲೋ ಕಾಣಿಸ್ಕೊಳ್ಳುತ್ತೆ. ವಿಶ್ವ ಆರೋಗ್ಯ ಸಂಸ್ಥೆ ಇದನ್ನ ರಕ್ತಹೀನತೆಯ ನಂತರ ಎರಡನೆಯ ಅತಿ ಸಾಮಾನ್ಯ ಆರೋಗ್ಯ ಸಮಸ್ಯೆ ಆಗಿದೆ ಅಂತ ಗುರುತಿಸಿದೆ. ಮೈಗ್ರೇನ್ ತಲೆನೋವಿನ ಲಕ್ಷಣಗಳು ಸುಲಭವಾಗಿ ಪ್ರತಿಯೊಬ್ಬರಿಗೂ ಗುರುತಿಸೋದಕ್ಕೆ ಸಾಧ್ಯವಿರುವಂಥದ್ದು. ಅವು ನಿರ್ದಿಷ್ಟವಾಗಿ ಕಂಡುಬರುತ್ತವೆ ಕೂಡ. ಇನ್ನು ಈ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಮಾಹಿತಿನ ತಿಳಿಸಿಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನ ವೈದ್ಯರಾಗಿರುವಂತಹ ರಶ್ಮಿ ನಾಗ್ಲಿಕರ್. ಬನ್ನಿ ಅವರೊಂದಿಗೆ ಮಾತನಾಡೋಣ. ನಮಸ್ತೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಥ್ಯಾಂಕ್ ಯು. ಸಾಮಾನ್ಯವಾಗಿ ತಲೆನೋವು ಅಂತಾನೆ ಕರೆಯೋದು ಜನರಲ್ ಪಬ್ಲಿಕ್ ಅಲ್ಲಿ. ಸೊ ಮೈಗ್ರೇನ್ ಅನ್ನೋದು, ಮೈಗ್ರೇನ್ ಇಂದಾನೇ ಈ ತಲೆನೋವು ಬರ್ತಾ ಇದೆ, ನನಗೆ ಮೈಗ್ರೇನ್ ಸಮಸ್ಯೆನೇ ಇದೆ ಅನ್ನೋದು ಗೊತ್ತಾಗಬೇಕು ಅಂತ ಹೇಳಿದ್ರೆ ಈ ಮೈಗ್ರೇನ್ ಅನ್ನೋದು ಏನು ಅನ್ನೋದು ಗೊತ್ತಾಗಬೇಕು ಜನರಿಗೆ. ಸೊ ಜನರಲಿ ಮೈಗ್ರೇನ್ ಅಂದ್ರೆ ಏನು? ಸೊ ಮೈಗ್ರೇನ್ ಅಂತ ಹೇಳಿದಾಗ ಅರೆ ತಲೆನೋವು ಅಂತ ಹೇಳ್ತೀವಿ. ಸೊ ಈಗ ನಾರ್ಮಲ್ ಹೆಡ್ಏಕ್ಕಿಂತ ತುಂಬ ಭಿನ್ನ ಅಂತ ಹೇಳ್ಬೋದು. ಸೊ ಈಗ ನಾರ್ಮಲ್ ಹೆಡ್ಏಕ್ ಅಂತ ಬಂದರೆ ಸೊ ಹಲವಾರು ಕಾರಣಗಳಿಂದ ಕಾಣಿಸ್ಕೊಳ್ಳುತ್ತೆ. ಮೇ ಬಿ ಡ್ಯೂ ಟು ರೆಸ್ಪಿರೇಟರಿ ಡಿಸಾರ್ಡರ್ಸಿಂದ ಇರ್ಬೋದು, ಸೈನಸ್ ಪ್ರಾಬ್ಲಮಿಂದ ಇರ್ಬೋದು, ಅಥವಾ ಟೆನ್ಷನ್ ಹೆಡ್ಏಕ್ ಇರ್ಬೋದು. ಸೊ ಅಥವಾ ಕೆಲವ್ರಿಗೆ ಆವಾಗವಾಗ ಹೆಡ್ಏಕ್ ಕಾಣಿಸ್ಕೊಳ್ತಾ ಇರುತ್ತೆ, ಒಂದು ಪೇನ್ ಕಿಲ್ಲರ್ ತೊಗೊಳ್ತಿರ್ತಾರೆ, ಅಥವಾ ಹೆಡ್ ಮಸಾಜ್ ಇರ್ಬೋದು. ಸೊ ಈಗ ಹಲವಾರು ಒಂದು ಮನೆಮದ್ದನ್ನು ಕೂಡ ಮಾಡ್ತಾ ಇರ್ತಾರೆ. ಸೊ ಅದರಿಂದ ಆ ಟೈಮಿಗೆ ರಿಲೀಫ್ ಆಗುವಂಥದ್ದು. ಸೊ ಆದರೆ ಮೈಗ್ರೇನ್ ಅಂತ ಬಂದಲ್ಲಿ ಇದು ಒಂದು ಅರೆ ತಲೆನೋವು ಅಂತ ಹೇಳ್ತೀವಿ. ಸಿವಿಯರ್ ಥ್ರಾಬಿಂಗ್ ಅಥವಾ ಪಲ್ಸೇಟಿಂಗ್ ಟೈಪ್ ಆಫ್ ದಿ ಪೇಯ್ನ್ ಇನ್ ಐದರ್ ಸೈಡ್ ಆಫ್ ದಿ ಹೆಡ್ ಅಂತ. ಸೊ ಅವ್ರಿಗೆ ಐದರ್ ಲೆಫ್ಟ್ ಸೈಡ್ ಕಾಣಿಸ್ಬೋದು ಅಥವಾ ರೈಟ್ ಸೈಡ್ ಕಾಣಿಸ್ಬೋದು, ಅಥವಾ ಎರಡು ಕಡೆನೂ ಕೂಡ ತಲೆನೋವು ಕಾಣಿಸ್ಕೊಳ್ಳುವಂಥದ್ದು. ಸೊ ಬಂದಾಗ ತುಂಬ ತೀವ್ರತೆಯಿಂದ ಆಗಿರುತ್ತೆ. ಆ್ಯಂಡ್ ಇಟ್ ಮೇ ಲಾಸ್ಟ್ ಫಾರ್ 24 hours, ಸಮ್ಟೈಮ್ಸ್ 3 days 4 days ವರೆಗೂ ಹಾಗೆ ಕಂಟಿನ್ಯೂ ಆಗ್ತಾ ಇರುತ್ತೆ. ಸೊ ಅವರ ಡೇ ಟು ಡೇ ಆ್ಯಕ್ಟಿವಿಟೀಸ್ ಕೂಡ ಅವ್ರಿಗೆ ಮಾಡೋಕ್ಕಾಗ್ತಿರೋದಿಲ್ಲ. ಸೊ ಇನ್ನು ಐಸ್ ಪೇಯ್ನ್ ಕೂಡ ಬರ್ತಿರ್ಬೋದು, ಅಥವಾ ಐಸ್ ಸ್ಟ್ರೇನ್ ಆಗುವಂಥದ್ದಿರ್ಬೋದು. ಸೊ ಇನ್ನು ಐಬ್ರೋಸ್ ಹತ್ರ ಪೇಯ್ನ್ ಬರ್ತಿರುವಂಥದ್ದು. ಸೊ ನಾರ್ಮಲ್ ಹೆಡ್ಏಕ್ಕಿಂತ ತುಂಬ ಸಿವಿಯಾರಿಟಿಯಿಂದ ಇರುತ್ತೆ. ಆ್ಯಂಡ್ ಸೊ ಕೆಲವು ಸಿಮ್ಟಮ್ಸ್ ತುಂಬ ಪರ್ಟಿಕ್ಯುಲರ್ ಅಂತಲೇ ಹೇಳ್ಬೋದು. ಸೊ ಮೈಗ್ರೇನ್ ಅಥವಾ ಅರೆ ತಲೆನೋವು ಕಾಣಿಸ್ಕೊಂಡಾದಾಗ ಸೊ ಮೋರ್ ಆಫ್ ಒಂದು ಬ್ರೈಟ್ ಲೈಟಿಗೆ ಹೋದಾಗ ಹೆಚ್ಚಾಗುವಂಥದ್ದಿರ್ಬೋದು. ಸೊ ಇನ್ನು ಬಿಸಿಲಲ್ಲಿ ಹೋದಾಗ ಹೆಚ್ಚಾಗುವಂಥದ್ದಿರ್ಬೋದು. ಸೊ ಮೋರ್ ಆಫ್ ಒಂದು ಲೌಡ್ ಮ್ಯೂಸಿಕ್ ಇರ್ಬೋದು, ಅಥವಾ ಸ್ಟ್ರಾಂಗ್ ಪರ್ಫ್ಯೂಮ್ ಅಥವಾ ಸೆಂಟ್ ಸ್ಮೆಲ್ ಇರ್ಬೋದು. ಸೊ ಇದಕ್ಕೂ ಕೂಡ ಮತ್ತಷ್ಟು ಹೆಚ್ಚಾಗ್ತಾ ಹೋಗುತ್ತೆ. ಆ್ಯಂಡ್ ಮೋರ್ ಆಫ್ ಒಂದು ಡಾರ್ಕ್ ರೂಮ್ ಅಥವಾ ಕತ್ತಲೆ ಕೋಣೆಯಲ್ಲಿ ಅವರಿಗೆ ಬೆಟರ್ ಅನಿಸುವಂಥದ್ದು, ಅಥವಾ ಒಬ್ಬರೇ ಇರಬೇಕನ್ಸುವಂಥದ್ದು. ಸೊ ಇದೆಲ್ಲ ಒಂದು ಪರ್ಟಿಕ್ಯುಲರ್ ಸಿಮ್ಟಮ್ಸ್ನ ನಾವು ಮೈಗ್ರೇನಲ್ಲಿ ನೋಡುವಂಥದ್ದು. ಡಾಕ್ಟರ್, ಮುಖ್ಯವಾಗಿ ಮೈಗ್ರೇನ್ ಅಂತ ಗೊತ್ತಾದಾಗ ಇನಿಷಿಯಲ್ ಸ್ಟೇಜಲ್ಲಿ ಅದರ ಸಿಂಪ್ಟಮ್ಸ್ ಗೊತ್ತಾದರೆ ಜನಕ್ಕೆ ಒಳ್ಳೇದಾಗುತ್ತೆ, ವೈದ್ಯರ ಹತ್ರ ಬರ್ತಾರೆ ಆದಷ್ಟು ಬೇಗನೆ. ಸೊ ಇನಿಷಿಯಲ್ ಸ್ಟೇಜಲ್ಲಿ ಅದರ ಸಿಂಪ್ಟಮ್ಸ್ ಹೇಗೆ ತೋರಿಸ್ಕೊಳ್ತಾ ಹೋಗುತ್ತೆ ಮೈಗ್ರೇನ್ ಅಂತ? ಸೊ ಮೈಗ್ರೇನಲ್ಲಿ ನಾವು 2 ಟೈಪ್ಸ್ನ ನೋಡ್ತೀವಿ. ಸೊ ಮೈಗ್ರೇನ್ ವಿತ್ ಆರಾ ಆ್ಯಂಡ್ ಮೈಗ್ರೇನ್ ವಿತೌಟ್ ಆರಾ ಅಂತ. ಸೊ ಮೈಗ್ರೇನ್ ವಿತ್ ಆರಾ ಅಂತ ಹೇಳಿದಾಗ ಸೊ ಮೈಗ್ರೇನ್ ಬರೋದಕ್ಕೆ ಮುಂಚೆ ಕೆಲವು ಸೂಚನೆಗಳನ್ನ ಕೊಡುತ್ತೆ, ಅವ್ರಿಗೆ ಕೆಲವು ಸಿಗ್ನಲ್ಸ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಬಿಫೋರ್ ಅವ್ರಿಗೆ ಅಟ್ಯಾಕ್ ಆಫ್ ದಿ ಮೈಗ್ರೇನ್ ಸೊ ಒಂದು ಕಾನ್ಸ್ಟಿಪೇಷನ್ ಆಗುವಂಥದ್ದಿರ್ಬೋದು, ಅಥವಾ ಗ್ಯಾಸ್ಟ್ರೈಟಿಸ್ ಸಿಮ್ಟಮ್ಸ್ ಟ್ರಿಗರ್ ಆಗುವಂಥದ್ದಿರ್ಬೋದು. ಸೊ ಇನ್ನು ಬ್ಲರ್ನೆಸ್ ಆಫ್ ದಿ ವಿಷನ್ ಅಂತ ಹೇಳ್ತೀವಿ. ಸೊ ಕ್ಲಾರಿಟಿ ಅಷ್ಟಾಗಿ ಇರೋದಿಲ್ಲ. ಸೊ ಅಥವಾ ಕಣ್ಮುಂದೆ ಸ್ಪಾಟ್ಸ್ ಓಡಾಡಿದ ಥರ ಅನಿಸುತ್ತೆ. ಸೊ ಅಥವಾ ಮೋರ್ ಆಫ್ ಒಂದು ಫೆಟಿಗ್ಯೂ ಇರ್ಬೋದು, ಅಥವಾ ವೀಕ್ನೆಸ್ ಫೀಲಿಂಗ್ ಆಗುವಂಥದ್ದು. ಸೊ ಇದೆಲ್ಲ ಒಂದು ಪ್ರಯರ್ ಟು ಮೈಗ್ರೇನ್ ಕಾಣಿಸ್ಕೊಳ್ಳುತ್ತೆ. ಅಲಾಂಗ್ ವಿತ್ ದಟ್ ನಾಸಿಯೇಟಿಂಗ್ ಸೆನ್ಸೇಷನ್, ಕಂಟಿನ್ಯೂ ಅವ್ರಿಗೆ ವಾಮಿಟಿಂಗ್ ಸೆನ್ಸೇಷನ್ ಕೂಡ ಇರುವಂಥ ಚಾನ್ಸಸ್ ಇರುತ್ತೆ. ಸೊ ಇದು ಮೈಗ್ರೇನ್ ವಿತ್ ಆರಾ ಅಂತ ಹೇಳ್ಬೋದು. ಅಂದರೆ ಬಿಫೋರ್ ಅವ್ರಿಗೆ ಆ ಮೈಗ್ರೇನ್ ಅಟ್ಯಾಕ್ ಆಗೋಕ್ಕೆ ಮುಂಚೆ ಸೊ ಕೆಲವು ಸೈನ್ಸ್ ಆ್ಯಂಡ್ ಸಿಮ್ಟಮ್ಸ್ ಸೊ ಮುಂಚೆನೇ ಅವ್ರಿಗೆ ಗೊತ್ತಾಗ್ತಾ ಇರುತ್ತೆ. ಸೊ ಇನ್ನು ಮೈಗ್ರೇನ್ ವಿತೌಟ್ ಆರಾ ಅಂತ ಹೇಳಿದಾಗ ಸೊ ವಿತೌಟ್ ಗಿವಿಂಗ್ ಎನಿ ಸಿಗ್ನಲ್ಸ್ ಅವ್ರಿಗೆ ಸಡನ್ ಆಗಿ ಈ ಮೈಗ್ರೇನ್ ಅಟ್ಯಾಕ್ ಆಗುವಂಥದ್ದು. ಸೊ ಅದೇ ಒಂದು ಟ್ರಾವೆಲಿಂಗ್ ಮಾಡ್ತಿರ್ತಾರೆ, ಸೊ ಆ ಟೈಮಲ್ಲಿ ಬರ್ಬೋದು. ಸೊ ಅಥವಾ ಡ್ರೈವಿಂಗ್ ಮಾಡ್ತಿರ್ತಾರೆ, ಸೊ ಆ ಟೈಮಲ್ಲಿ ಬರ್ಬೋದು. ಸೊ ಯಾವುದೇ ಟೈಮ್ ಅಂತ ಇರೋದಿಲ್ಲ. ಸೊ ಸಡನ್ ಅವ್ರಿಗೆ ಈ ಮೈಗ್ರೇನ್ ಅಟ್ಯಾಕ್ ಆಗುವಂಥದ್ದು. ಸೊ ಇಂಟೆನ್ಸಿಟಿ ತುಂಬ ಸಿವಿಯರ್ ಆಗಿರುತ್ತೆ. ಆ್ಯಂಡ್ ಸೊ ಅವ್ರಿಗೆ ಕಣ್ಗುಡ್ಡೆ ಹತ್ರ ನೋವು ಬರುವಂಥದ್ದಿರ್ಬೋದು, ಸೊ ಐಬ್ರೋಸ್ ಹತ್ರ ಪೇಯ್ನ್ ಬರುವಂಥದ್ದಿರ್ಬೋದು. ಸೊ ಇನ್ನು ಟ್ರಾವೆಲಿಂಗ್ ಮಾಡೋಕ್ಕಾಗೋದಿಲ್ಲ. ಸೊ ಸಮ್ಟೈಮ್ಸ್ ಅವ್ರಿಗೆ ಒಂದು ವಾಮಿಟಿಂಗ್ ಸೆನ್ಸೇಷನ್ ಆಗುವಂಥದ್ದಿರ್ಬೋದು. ಇನ್ನು ಕೆಲವ್ರಿಗೆ ವಾಮಿಟ್ ಆದಮೇಲೆ ಹೆಡ್ಏಕ್ ರಿಲೀಫ್ ಆಗುವಂಥದ್ದನ್ನ ಕೂಡ ನೋಡಿರ್ತೀವಿ.
ಸೊ ಇದೆಲ್ಲ ಮೈಗ್ರೇನ್ ವಿತೌಟ್ ಅವರ ಸಿಮ್ಟಮ್ಸಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂಥದ್ದು. ಸೊ ಕಂಪೇರ್ ಟು ಮೇಲ್ಸ್, ಫೀಮೇಲ್ಸಲ್ಲಿ ನಾವು ಹೆಚ್ಚಾಗಿ ಈ ಮೈಗ್ರೇನ್ ಸಮಸ್ಯೆನ ನೋಡುವಂಥದ್ದು ಡ್ಯೂ ಟು ಒಂದು ಹಾರ್ಮೋನಲ್ ಚೇಂಜಸ್ಸಿಂದ ಕೂಡ ಇದು ಕಾಣಿಸ್ತಿರುವಂಥದ್ದು ಇರ್ಬೋದು, ಅಥವಾ ಲಾಟ್ ಆಫ್ ಸ್ಟ್ರೆಸ್ ಇರ್ಬೋದು, ಟೆನ್ಷನ್ ಇರ್ಬೋದು, ಒತ್ತಡವಾದ ಜೀವನ ಶೈಲಿಯಿಂದ ಕೂಡ ಈ ಮೈಗ್ರೇನ್ ಕಾಣಿಸ್ತಿರುವಂಥ ಚಾನ್ಸಸ್ ಇರುತ್ತೆ. ಸೊ ಸಿಮ್ಟಮ್ಸ್ ಬಂದಾಗ ತುಂಬ ಸಿವಿಯರ್ ಆಗುವಂಥದ್ದು. ಸೊ ಕೆಲವ್ರಿಗೆ ಆ ಪರ್ಟಿಕ್ಯುಲರ್ ಮೆಡಿಕೇಷನ್ಸ್ ತೊಗೊಂಡಾಗ ಅಥವಾ ಕೋರ್ಸ್ ಆಫ್ ಮೆಡಿಸಿನ್ಸ್ ತೊಗೊಂಡಾಗ ಬೆಟ್ರ್ ಇರುವಂಥದ್ದು. ಸೊ ಈಗೇನು ಅದೇ ರೀತಿ ಒಂದು ಮೈಗ್ರೇನ್ ಅಟ್ಯಾಕ್ ಆಗುವಂಥದ್ದು. ಸೊ ಕೆಲವ್ರಿಗೆ ವೀಕ್ಲಿ ಒನ್ಸ್ ಬರ್ಬೋದು, ಇನ್ನು ಕೆಲವ್ರಿಗೆ ಮಂತ್ಲಿ ಟ್ವೈಸ್ ಇರ್ಬೋದು, ಅಥವಾ 6 months ಒನ್ಸ್ ಬರುವಂಥದ್ದು ಇರ್ಬೋದು. ಸೊ ಡ್ಯೂರೇಷನ್ ಆ್ಯಂಡ್ ಫ್ರೀಕ್ವೆನ್ಸಿ ಡಿಪೆಂಡ್ಸ್ ಆ್ಯಂಡ್ ವೇರೀಸ್ ಫ್ರಮ್ ಪರ್ಸನ್ ಟು ಪರ್ಸನ್ ಅಂತಲೇ ಹೇಳ್ಬೋದು. ಸೊ ಒಬ್ಬೊಬ್ಬರಲ್ಲಿ ಒಂದೊಂದು ಥರ ಕಾಣಿಸ್ಕೊಳ್ಳುತ್ತೆ. ಸೊ ಬಂದಾಗ ಸಿವಿಯಾರಿಟಿ ತುಂಬ ಹೆಚ್ಚಾಗಿರುತ್ತೆ. ಇನ್ನು ಅವರ ಡೇ ಟು ಡೇ ಆ್ಯಕ್ಟಿವಿಟೀಸ್ ಕೂಡ ಅವ್ರಿಗೆ ಮಾಡೋಕ್ಕಾಗ್ತಿರೋದಿಲ್ಲ. ಸೊ ಇದರಿಂದ ಮಾನಸಿಕವಾಗಿ ಕೂಡ ತುಂಬಾ ಸಫರ್ ಆಗ್ತಿರ್ತಾರೆ. ಸೊ ಮೋರ್ ಆಫ್ ಒಂದು ಹೆಡ್ಏಕ್, ಸಿವಿಯರ್ ಪೇಯ್ನ್ ಜೊತೆಗೆ ಸೊ ಡಿಪ್ರೆಷನ್ಗೆ ಹೋಗೋ ಚಾನ್ಸಸ್ ಇರುತ್ತೆ, ಅಥವಾ ಆಂಗ್ಸೈಟಿ ಪ್ರಾಬ್ಲಮ್ ಹೆಚ್ಚಾಗುವಂಥದ್ದು ಇರ್ಬೋದು. ಸೊ ಒಂದು ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗ್ತಾರೆ ಅಂತಲೇ ಹೇಳ್ಬೋದು. ಎಸ್ ಡಾಕ್ಟರ್, ಇವಾಗ ಮೈಗ್ರೇನ್ ಇನಿಷಿಯಲ್ ಸ್ಟೇಜಲ್ಲಿ ಕಾಣಿಸ್ಕೊಂಡಕ್ಕಿಂತ ಅದು ಟ್ರಿಗರ್ ಆಗುವಂಥ ಮೂಮೆಂಟ್ ಏನಿರುತ್ತೆ, ಅದಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಅಂತ ಇನಿಷಿಯಲ್ ಸ್ಟೇಜಿಂದ ಟ್ರಿಗರ್ ಮೂಮೆಂಟ್ಗೆ? ಸೊ ಇನಿಷಿಯಲ್ ಸ್ಟೇಜಸಲ್ಲಿ ಅವ್ರಿಗೆ ವೀಕ್ಲಿ ಒನ್ಸ್ ಕಾಣಿಸೋವಂಥದ್ದು ಇರ್ಬೋದು, ಅಥವಾ ಕೆಲವ್ರಿಗೆ 3 days ಒನ್ಸ್ ಅಥವಾ 4 days ಒನ್ಸ್ ಬರ್ಬೋದು, ಅಥವಾ ಮೋರ್ ಆಫ್ ಒಂದು ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಅಂತಲೇ ಹೇಳ್ಬೋದು, ಅಥವಾ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳಿದಾಗ ಸೊ ಹೆಚ್ಚಾಗಿ ಒಂದು ಬಿಸಿಲಿಗೆ ಹೋದಾಗ ಕಾಣಿಸ್ಕೊಳ್ಳುವಂಥದ್ದು ಇರ್ಬೋದು, ಅಥವಾ ಮೋರ್ ಆಫ್ ಒಂದು ಕ್ರೌಡ್ ಆಫ್ ದಿ ಪೀಪಲ್ ಇರುತ್ತೆ. ಸೊ ತುಂಬ ಜನ ಇರ್ತಾರೆ. ಸೊ ಆ ಜಾಗದಲ್ಲಿ ಅವ್ರಿಗೆ ನಿಲ್ಲಕ್ಕಾಗ್ತಿರೋದಿಲ್ಲ, ಪೇಯ್ನ್ ಜಾಸ್ತಿ ಆಗುವಂಥದ್ದು, ಅಥವಾ ಕ್ವಾರ್ಲಿಂಗ್ ಮಾಡ್ತಿರ್ತಾರೆ, ಎಲ್ಲೋ ಗಲಾಟೆ ನಡೀತಿರುತ್ತೆ. ಸೊ ಇನ್ನು ಆ ಜಾಗದಲ್ಲಿ ಕೂಡ ಅವ್ರಿಗೆ ನಿಲ್ಲಕ್ಕಾಗೋದಿಲ್ಲ. ಸೊ ಹೆಡ್ಏಕ್ ಮತ್ತಷ್ಟು ಹೆಚ್ಚಾಗ್ತಾ ಹೋಗುತ್ತೆ. ಸೊ ಇನ್ನು ಮೋರ್ ಆಫ್ ಒಂದು ಲೌಡ್ ಮ್ಯೂಸಿಕ್ ಅಂತ ಹೇಳ್ತೀವಿ. ಸೊ ಯಾವುದೇ ಒಂದು ಸಣ್ಣ ಸೌಂಡ್ ಬಂದರೂ ಕೂಡ ಸೆನ್ಸಿಟಿವ್ನೆಸ್ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಇನ್ನು ಸೆಂಟ್ ಸ್ಮೆಲ್ ಇರ್ಬೋದು, ಪರ್ಫ್ಯೂಮ್ ಸ್ಮೆಲ್ ಇರ್ಬೋದು. ಸೊ ಇದೆಲ್ಲ ಅವ್ರಿಗೆ ಒಂದು ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಅಂತಲೇ ಹೇಳ್ಬೋದು. ಸೊ ಇದರಿಂದ ಮತ್ತಷ್ಟು ಹೆಚ್ಚಾಗ್ತಾ ಹೋಗುತ್ತೆ. ಆ್ಯಂಡ್ ಮೋರ್ ಆಫ್ ಒಂದು ಡಾರ್ಕ್ ರೂಮಲ್ಲಿ ಇರೋಕ್ಕೆ ಇಷ್ಟಪಡ್ತಾರೆ, ಅಥವಾ ಸೊ ಒಬ್ಬರೇ ಇರಬೇಕು. ಸೊ ಮತ್ತೆ ಎಲ್ಲಾದರೂ ಹೊರಗಡೆ ಹೋದರೆ ಎಲ್ಲೋ ಹೆಡ್ಏಕ್ ಶುರು ಆಗಿಬಿಡುತ್ತೆ, ಅಥವಾ ಟ್ರಾವೆಲಿಂಗ್ ಮಾಡಿದ್ರೆ ಹೆಡ್ಏಕ್ ಶುರು ಆಗುತ್ತೆ. ಸೊ ಇನ್ನು ವರ್ಕ್ ಪ್ಲೇಸ್ಗೆ ಹೋಗೋದಿರ್ಬೋದು. ಸೊ ಇದೆಲ್ಲ ಮಾಡೋದಕ್ಕೆ ಅವ್ರಿಗೆ ತುಂಬ ಕಷ್ಟ ಆಗ್ತಾ ಹೋಗುತ್ತೆ. ಸೊ ಇಂಟೆನ್ಸಿಟಿ ಕೂಡ ಹೆಚ್ಚಾಗ್ತಾ ಹೋದಂಗೆ ಸೊ ಅವ್ರಿಗೆ ಸಫರಿಂಗ್ ಕೂಡ ಹೆಚ್ಚಾಗುವಂಥದ್ದು. ಆ್ಯಂಡ್ ಅಲಾಂಗ್ ವಿತ್ ದಟ್ ಅವ್ರಿಗೆ ಮೋರ್ ಆಫ್ ಒಂದು ಗ್ಯಾಸ್ಟ್ರೈಟಿಸ್ ಇದೆ, ಸೊ ಅಥವಾ ಅದರ್ ಮೆಟಬಾಲಿಕ್ ಡಿಸಾರ್ಡರ್ಸ್ ಇದೆ, ಲೈಕ್ ಡಯಾಬಿಟಿಕ್ ಇರ್ಬೋದು, ಹೈಪರ್ ಟೆನ್ಷನ್ ಇರ್ಬೋದು. ಸೊ ಇದ್ರ ಜೊತೆಗೆ ಮೈಗ್ರೇನ್ ಬಂದಾಗ ಸೊ ಅವ್ರಿಗೆ ಸಿಂಪ್ಟಮ್ಸ್ ಕೂಡ ಹೆಚ್ಚಾಗಿ ಒಂದು ಕಾಣಿಸ್ತಿರುತ್ತೆ ಅಂತ ಹೇಳಿ. ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ ತುಮಕೂರಿನಿಂದ, ಗುರುಪ್ರಸಾದ್ ಅಂತ. ನಮಸ್ತೆ ಗುರುಪ್ರಸಾದ್. ನಮಸ್ತೆ ಮೇಡಮ್. ಎಸ್ ಡಾಕ್ಟರ್ ಇದ್ದಾರೆ, ನಿಮ್ಮ ಆರೋಗ್ಯ ಸಮಸ್ಯೆ ಏನಿದೆ ಅವ್ರ ಹತ್ರ ಹೇಳ್ಕೊಳ್ಳಿ. ಹಲೋ. ಹಲೋ, ನಮಸ್ತೆ, ಹೇಳಿ. ನಮಸ್ತೆ ಮೇಡಮ್. ಮೇಡಮ್ ನಮಗೆ ತಲೆನೋವು ವಾರಕ್ಕೊಂದ್ಸತಿ ತಲೆ ಮೇಲ್ಭಾಗದಲ್ಲಿ ನೋವು ಮೇಡಮ್. ಓಕೆ. ಹೌದು ಮೇಡಮ್. ಓಕೆ, ತುಂಬ ಸಿವಿಯರ್ ಆಗಿ ಬರುತ್ತಾ, ಅಥವಾ ಮೆಡಿಕೇಶನ್ಸ್ ಏನಾದರೂ ತಗೊಳ್ತಿರುವಂಥದ್ದಾ ಆಲ್ರೆಡಿ ನೀವು? ಇಲ್ಲ ಮೇಡಮ್, 50+ ತಗೊಂತೀವಿ. ಓಕೆ. ಸೊ ಇದರ ಬಿಸಿಲಿಗೆ ಹೋದ್ರೆ ಏನಾದ್ರು ಜಾಸ್ತಿ ಆಗುವಂಥದ್ದು ಪರ್ಟಿಕ್ಯುಲರ್ ಸಿಂಪ್ಟಮ್ಸ್ ಏನಾದರೂ? ಹಲೋ, ನಿಮ್ಮ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ ಗುರುಪ್ರಸಾದ್. ಮೇಡಮ್ ಬಿಸಿಲಿಗೆ ಹೋದ್ರೆ ಜಾಸ್ತಿ ಆಗುತ್ತೆ ಮೇಡಮ್. ಓಕೆ, ಫೈನ್. ನೋಡಿ, ಬಿಸಿಲಿಗೆ ಹೋದ್ರೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದೀರಾ. ಮತ್ತೆ ಯಾವುದಾದ್ರೂ ಪರ್ಟಿಕ್ಯುಲರ್ ಸಿಂಪ್ಟಮ್ಸ್ ಏನಾದರೂ ಇದೆಯಾ? ಬ್ರೈಟ್ ಲೈಟಿಗೆ ಹೋದರೆ ಹೆಚ್ಚಾಗುವಂಥದ್ದು, ಸೊ ಅಥವಾ ಸೊ ಯಾವುದ್ರಲ್ಲಿ ನಿಮಗೆ ಬೆಟರ್ ಆಗುತ್ತೆ ಅಂತ ಅನ್ಸುತ್ತೆ? ಮೇಡಮ್. ಓಕೆ. ಸೊ ನೋಡಿ, ಒಂದ್ಸರಿ ಎಕ್ಸಾಮಿನೇಷನ್ ಮಾಡಿ ನೋಡಬೇಕಾಗತ್ತೆ. ಸೊ ಸ್ವಲ್ಪ ಮೈಗ್ರೇನ್ ಸಿಂಪ್ಟಮ್ಸ್ ಇದೆ. ಸೊ ಕೆಲವ್ರಿಗೆ ವೀಕ್ಲಿ ಒನ್ಸ್ ಬರ್ಬೋದು, ಇನ್ನು ಕೆಲವ್ರಿಗೆ ಮಂತ್ಲಿ ಟ್ವೈಸ್ ಬರ್ಬೋದು. ಸೊ ಒಬ್ಬೊಬ್ಬರಲ್ಲಿ ಒಂದೊಂಥರ ಇಂಟೆನ್ಸಿಟಿ ಆ್ಯಂಡ್ ಫ್ರೀಕ್ವೆನ್ಸಿ ಕೂಡ ವೇರಿಯೇಷನ್ ಆಗುವಂಥದ್ದು. ಸೊ ನಿಮಗೆ ಯಾವ ಕಾರಣದಿಂದ ಈ ಥರ ಮೈಗ್ರೇನ್ ಬರ್ತಿದೆ, ಸೊ ಇದೆಲ್ಲ ಒಂದು ಹಿಸ್ಟ್ರಿ ತೊಗೊಳ್ಳುವಂಥದ್ದು ಇರುತ್ತೆ. ಸೊ ಖಂಡಿತ ಒಂದ್ಸರಿ ನೀವು ನಿಯರೆಸ್ಟ್ ಬ್ರಾಂಚಿಗೆ ವಿಸಿಟ್ ಮಾಡಿ ಹೋಮಿಯೋಪತಿನಲ್ಲಿ ನಿಮಗೆ ಸೂಕ್ತ ಪರಿಹಾರ ತಿಳಿಸ್ಕೊಡ್ಬೋದು. ಥ್ಯಾಂಕ್ ಯು ಗುರುಪ್ರಸಾದ್, ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಇನ್ನು ಕಾರಣಗಳನ್ನು ನೋಡ್ತಾ ಹೋಗೋದಾದ್ರೆ ಏನೇನು ಕಾರಣಗಳಿರುತ್ತೆ? ಅದು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗ್ತಾ ಹೋಗುತ್ತಾ ಹೇಗೆ? ಸೊ ಇನ್ನು ಮೈಗ್ರೇನ್ ಬರೋದಕ್ಕೆ ಹಲವಾರು ಕಾರಣಗಳು ಅಂತ ಹೇಳ್ಬೋದು. ಸೊ ಈಗೇನ್ ಇಟ್ ಡಿಪೆಂಡ್ಸ್ ಅಂತಾನೆ. ಸೊ ಫ್ಯಾಮಿಲಿ ಹಿಸ್ಟ್ರಿ ಇಸ್ ದ ರಿಸ್ಕ್ ಫ್ಯಾಕ್ಟರ್ ಅಂತ. ಸೊ ಅನುವಂಶೀಯವಾಗಿ ಇದು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. 15 to 20% ಆಫ್ ದಿ ಕೇಸಸಲ್ಲಿ ಮೈಗ್ರೇನ್ ಹಿಸ್ಟ್ರಿ ಇದ್ದಾಗ, ಸೊ ಮನೆಯಲ್ಲಿ ಅಜ್ಜಿಗಿದೆ ಅಥವಾ ಅಮ್ಮಂಗಿದೆ ಅಂತ ಹೇಳಿದಾಗ, ಸೊ ಒಂದು ನೆಕ್ಸ್ಟ್ ಜನ್ರೇಷನ್ಗೆ ಅರ್ಲಿಯಾಗಿ ಬರೋ ಚಾನ್ಸಸ್ ಹೆಚ್ಚು ಅಂತ ಹೇಳ್ಬೋದು. ಸೊ ಒಂದು ಅನುವಂಶಯದಿಂದ
ಕಾರಣ ಅಂತ ಹೇಳ್ಬೋದು. ಸೊ ಇನ್ನು ಕೆಲವರಲ್ಲಿ ಲಾಟ್ ಆಫ್ ಸ್ಟ್ರೆಸ್ ಇರ್ಬೋದು, ಟೆನ್ಷನ್ ಇರ್ಬೋದು, ಸೊ ಒತ್ತಡವಾದ ಜೀವನ ಶೈಲಿ ಅಂತ ಹೇಳ್ತೀವಿ. ಸೊ ಅದರಿಂದ ಕೂಡ ಈ ಮೈಗ್ರೇನ್ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂಥದ್ದು. ಸೊ ಇನ್ನು ಅನ್ಟೈಮ್ಲಿ ಫುಡ್ ಹ್ಯಾಬಿಟ್ಸ್, ಸೊ ಹೆಚ್ಚಾಗಿ ಅವರು ಒಂದು ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡುವಂಥದ್ದು ಇರ್ಬೋದು, ಲೇಟ್ ನೈಟ್ ಡಿನ್ನರ್ ಇರ್ಬೋದು. ಸೊ ಅಂಥವರಲ್ಲಿ ಕೂಡ ಈ ಮೈಗ್ರೇನ್ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಸೊ ಇನ್ನು ಫೀಮೇಲ್ಸಲ್ಲಿ ಹೆಚ್ಚಾಗಿ ನಾವು ಈ ಮೈಗ್ರೇನ್ ಸಮಸ್ಯೆನ ನೋಡ್ಬೋದು. ಸೊ ಮೆನ್ಸ್ಟ್ರಲ್ ಹೆಡ್ಏಕ್ ಅಂತ ಕೂಡ ಹೇಳ್ಬೋದು. ಸೊ ಅವ್ರಿಗೆ ಆಲ್ರೆಡಿ ಮೈಗ್ರೇನ್ ಹಿಸ್ಟ್ರಿ ಇದೆ ಅಂತ ಹೇಳಿದಾಗ, ಸೊ ಡ್ಯೂ ಟು ಒಂದು ಹಾರ್ಮೋನಲ್ ವ್ಯತ್ಯಾಸದಿಂದಾಗಿ ಸೊ ಎವ್ರಿ ಮಂತ್ ಅವ್ರಿಗೆ ಪ್ರಯರ್ ಟು ಸೈಕಲ್ ಪ್ರಿಮೆನ್ಸ್ಟ್ರಲ್ ಸಿಂಪ್ಟಮ್ಸ್ನ ನೋಡ್ತೀವಿ. ಸೊ ಆಗ ಹೆಡ್ಏಕ್ ಹೆಚ್ಚಾಗುವಂಥದ್ದಿರ್ಬೋದು, ಸೊ ಅಥವಾ ಮೋರ್ ಆಫ್ ಒಂದು ತಲೆ ಭಾರ ಅನಿಸುವಂಥದ್ದಿರ್ಬೋದು. ಸೊ ಇದು ಕೂಡ ಒಂದು ಮೈಗ್ರೇನ್ ಬರೋದಕ್ಕೆ ಕಾರಣ ಅಂತಲೇ ಹೇಳ್ಬೋದು. ಸೊ ಇನ್ನು ಲಾಟ್ ಆಫ್ ಸ್ಟ್ರೆಸ್, ಟೆನ್ಷನ್, ಸೊ ಅದು ಮಹಿಳೆಯರಲ್ಲಿ ಇದ್ದಾಗ ಸೊ ಟೆನ್ಷನ್ ಹೆಡ್ಏಕ್ನ ನೋಡ್ತೀವಿ. ಆರ್ ಮೇ ಬಿ ಡ್ಯೂ ಟು ಮೈಗ್ರೇನಿಂದ ಮತ್ತಷ್ಟು ಇದು ಟ್ರಿಗರ್ ಆಗುವಂಥದ್ದು. ಡಾಕ್ಟರ್, ನೀವು ಜೆನೆಟಿಕಲಿ ಕೇಳೋದಾದ್ರೆ ಬಂದೇ ಬರುತ್ತಾ? ಇವಾಗ ತಂದೆ ತಾಯಿ ಅಥವಾ ಅಜ್ಜ ಅಜ್ಜಿಗೆ ಆ ಹಿಸ್ಟ್ರಿ ಇದ್ದಾಗ ಮಗುವಿಗೆ ಬಂದೇ ಬರುತ್ತಾ? ಆ ರೀತಿಯಾದಂಥ ಕೇಸಸ್ಗಳು ಎಷ್ಟಿರುತ್ತೆ ಡಾಕ್ಟರ್? ಸೊ ಚೈಲ್ಡ್ಹುಡ್ಡಲ್ಲಿ ಸೊ ಮೋಸ್ಟ್ ಆಫ್ ದಿ ಕೇಸಸ್ಸಲ್ಲಿ ಸೊ ಹೆಡ್ಏಕ್ ಅಂತ ಬರೋದಕ್ಕೆ ಮೋರ್ ಆಫ್ ಒಂದು ಐಸೈಟ್ ಕೂಡ ಪ್ರಾಬ್ಲಮ್ ಇರ್ಬೋದು. ಸೊ ಅವ್ರಿಗೆ ಒಂದು ಶಾರ್ಟ್ ಸೈಟೆಡ್ನೆಸ್ ಇರ್ಬೋದು ಅಥವಾ ಲಾಂಗ್ ಸೈಟೆಡ್ನೆಸ್ ಇರ್ಬೋದು. ಸೊ ಆ ಸಮಸ್ಯೆ ಇದ್ದಾಗಲೂ ಕೂಡ ಹೆಡ್ಏಕ್ ಕಾಣಿಸ್ಕೊಳ್ಳುತ್ತೆ. ಸೊ ಐ ಎಕ್ಸಾಮಿನೇಷನ್ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಸೊ ಇನ್ನು ಕೆಲವು ಮಕ್ಕಳಲ್ಲಿ ಅರ್ಲಿಯಾಗಿ ನಾವು ನೋಡ್ತೀವಿ 8 to 10 years ಆಫ್ ಏಜ್ ಗ್ರೂಪಲ್ಲಿ ಕೂಡ ಸೊ ಈ ಮೈಗ್ರೇನ್ ಕಾಣಿಸ್ತಿದೆ ಅಥವಾ ತಲೆನೋವು ಅಂತ ಬರ್ತಿದೆ ಅಂದಾಗ, ಸೊ ಅಲ್ಲಿ ಫ್ಯಾಮಿಲಿ ಹಿಸ್ಟ್ರಿ ಒಂದು ಪ್ರಿಡಾಮಿನೆಂಟ್ ಇದ್ದಾಗ, ಸೊ ದಟ್ ಈಸ್ ಅ ಮೇನ್ ರಿಸ್ಕ್ ಫ್ಯಾಕ್ಟರ್ ಅಥವಾ ಒಂದು ಹೆರಿಡಿಟ್ರಿ ರಿಸ್ಕ್ ಫ್ಯಾಕ್ಟರ್ ಅಂತಲೇ ಹೇಳ್ಬೋದು. ಎಸ್ ಡಾಕ್ಟರ್ ಲಕ್ಷ್ಮಿ ಅವರು ಮೈಗ್ರೇನ್ ಬರೋದಕ್ಕೆ ಏನೇನು ಕಾರಣಗಳಿರುತ್ತೆ ಅಂತ ವಿವರವಾಗಿ ತಿಳಿಸ್ತಾ ಇದ್ರು. ಇನ್ನು ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಅಲ್ಲಿ ಅದರ ಟ್ರೀಟ್ಮೆಂಟ್ ಯಾವ ರೀತಿಯಾಗಿ ಇದೆ ಅನ್ನೋದಾಗಿಯೂ ಕೇಳೋಣ. ಇನ್ನು ಮೈಗ್ರೇನ್ ವಿಚಾರವಾಗಿ ಹೇಳೋದಾದ್ರೆ ಅದರ ಚಿಕಿತ್ಸಾ ಪದ್ಧತಿ ಯಾವ ರೀತಿಯಾಗಿ ಇರುತ್ತೆ? ಒಮ್ಮೆ ಚಿಕಿತ್ಸೆಯನ್ನ ಪಡೆದುಕೊಂಡವರಿಗೆ ಮತ್ತೆ ಮತ್ತೆ ಮೈಗ್ರೇನ್ ಅಟ್ಯಾಕ್ ಆಗುವಂತ ಚಾನ್ಸಸ್ಗಳು ಇರುತ್ತೆ ಅನ್ನೋದಾಗಿಯೂ ಕೂಡ ಡಾಕ್ಟರ್ ಅಲ್ಲಿ ಕೇಳೋಣ. ಡಾಕ್ಟರ್, ಬಹಳಷ್ಟು ಜನರಲ್ಲಿ ಇರುವಂತ ಪ್ರಶ್ನೆ, ಒಮ್ಮೆ ಅಟ್ಯಾಕ್ ಆಗಿರುತ್ತೆ, ಕ್ಯೂರ್ ಆಗಿರುತ್ತೆ, ಮತ್ತೆ ಬರುವಂತ ಚಾನ್ಸಸ್ಗಳು ಇರುತ್ತಾ ಹೇಗೆ ಅಂತ? ಸೊ ಮೈಗ್ರೇನಲ್ಲಿ ನಾವು ಅಕ್ಯೂಟ್ ಮೈಗ್ರೇನ್ ಅಂತ ನೋಡ್ತೀವಿ, ಇಂಡ್ ಕ್ರಾನಿಕ್ ಮೈಗ್ರೇನ್ ಅಂತ ನೋಡ್ಬೋದು. ಸೊ ಈಗ ಅಕ್ಯೂಟ್ ಟೈಪ್ ಆಫ್ ದಿ ಮೈಗ್ರೇನಲ್ಲಿ ಸೊ ಅವ್ರಿಗೆ ಸೊ ಯಾವಾಗಲಾದ್ರು ಒಂದ್ಸರಿ ಬರ್ಬೋದು, ಸೊ ಮಂತ್ಲಿ ಒನ್ಸ್ ಅಥವಾ 6 months ಒನ್ಸ್, ಸೊ ಈ ಥರ ಇಂಟೆನ್ಸಿಟಿ ಇರುತ್ತೆ. ಸೊ ಅವ್ರಿಗೆ ಕೆಲವು ಮೆಡಿಕೇಷನ್ಸು ಆ ಟೈಮಿಗೆ ತೊಗೊಂಡ್ರೆ ಬೆಟ್ರ್ ಆಗುವಂಥದ್ದು. ಸೊ ಮತ್ತೆ ರೆಕರ್ ಆಗ್ತಾ ಇರುತ್ತೆ ಆ್ಯಂಡ್ ಅಕ್ಯೂಟ್ ಕಾಂಪ್ಲಿಕೇಶನ್ಸ್ನ ಕೂಡ ಫೇಸ್ ಮಾಡ್ತಿರ್ತಾರೆ. ಸೊ ಸಡನ್ನಾಗಿ ಅವ್ರಿಗೆ ಯಾವುದೇ ರೀತಿ ಒಂದು ವರ್ಕ್ ಮಾಡೋಕ್ಕಾಗೋದಿಲ್ಲ ಅಥವಾ ವಾಮಿಟಿಂಗ್ ಸೆನ್ಸೇಷನ್ ಆಗುವಂಥದ್ದು. ಸೊ ಇನ್ನು ಕೆಲವ್ರಿಗೆ ಮೋರ್ ಆಫ್ ಒಂದು ಒಮಿಟ್ ಆದಮೇಲೆ ರಿಲೀಫ್ ಆಗುವಂಥದ್ದನ್ನ ಕೂಡ ನೋಡಿರ್ತೀವಿ. ಸೊ ಇನ್ನು ಕ್ರಾನಿಕ್ ಮೈಗ್ರೇನ್ ಅಂತ ಹೇಳಿದಾಗ ಇಯರ್ಸ್ ಟುಗೆದರಿಂದ ಸಫರ್ ಆಗ್ತಿರ್ತಾರೆ. ಸೊ ಹಿಸ್ಟ್ರಿ ಅಂತ ನೋಡಿದಾಗ ಸೊ ಚೈಲ್ಡ್ಹುಡ್ ಮೈಗ್ರೇನ್ ಕೂಡ ಇರ್ಬೋದು ಅಥವಾ ಮೋರ್ ದೆನ್ ಒಂದು 10 to 15 yearsಯಿಂದ ಕೂಡ ಸೊ ಹೆಡ್ಏಕಿಂದ ಸಫರ್ ಆಗಿರೋರು ಕೂಡ ಇರ್ತಾರೆ. ಸೊ ಆಲ್ರೆಡಿ ಮೈಗ್ರೇನ್ಗೆ ಸಂಬಂಧಪಟ್ಟಂತೆ ಸೊ ಕೆಲವು ಕೋರ್ಸ್ ಆಫ್ ಮೆಡಿಕೇಷನ್ಸ್ನ ಕೂಡ ಸೊ ತೊಗೊಳ್ತಾ ಇರ್ತಾರೆ. ಸೊ ಆ ಮೆಡಿಸಿನ್ಸ್ ತೊಗೊಳ್ಳದೇ ಇದ್ದರೆ ಸೊ ಅವ್ರಿಗೆ ಡೇ ಟು ಡೇ ವರ್ಕ್ ಮಾಡೋಕ್ಕೆ ಕೂಡ ಆಗ್ತಿರೋದಿಲ್ಲ ಆ್ಯಂಡ್ ಮೋರ್ ಆಫ್ ಒಂದು ಕಾಂಪ್ಲಿಕೇಶನ್ಸ್ ಕೂಡ ಹೆಚ್ಚಾಗಿ ಕಾಡ್ತಾ ಇರುತ್ತೆ. ಸೊ ಅಂಥವರಿಗೆ ಹೋಮಿಯೋಪತಿಕ್ ಮೆಡಿಸಿನ್ಸ್ ಆರ್ ವೆರಿ ಸೇಫ್ ಅಂತ ಹೇಳ್ಬೋದು. ಸೆಕೆಂಡ್ ಡ್ಯೂರೇಷನ್ ಇಟ್ ಡಿಪೆಂಡ್ಸ್. ಕೆಲವರಿಗೆ ಫ್ಯೂ ಮಂತ್ಸ್ ಬೇಕಾಗ್ಬೋದು, ಸೊ ಇನ್ನು ಕೆಲವರಿಗೆ ಫ್ಯೂ ಇಯರ್ಸ್ ಆಫ್ ಟ್ರೀಟ್ಮೆಂಟ್ ಬೇಕಾಗುವಂಥದ್ದು. ಸೊ ಅಲಾಂಗ್ ವಿತ್ ಅಂಡರ್ಲೈಂಗ್ ಡಿಸಾರ್ಡರ್ಸ್ ಇದ್ದಾಗ, ಥೈರಾಯ್ಡ್ ಸಮಸ್ಯೆ ಇದೆ ಅಥವಾ ಡಯಾಬಿಟಿಕ್ ಇದ್ದಾರೆ, ಸೊ ಅಥವಾ ಹೈಪರ್ ಟೆನ್ಷನ್ ಇದ್ದಾರೆ, ಸೊ ಈ ಥರ ಏನಾದರೂ ಸಮಸ್ಯೆ ಇದೆ ಅಲಾಂಗ್ ವಿತ್ ಮೈಗ್ರೇನ್ ಅಂತ ಹೇಳಿದಾಗ ಸೊ ಅವರಲ್ಲಿ ಸ್ವಲ್ಪ ಟೈಮ್ ಡ್ಯೂರೇಷನ್ ಕೂಡ ಹೆಚ್ಚಾಗುವಂಥದ್ದು. ಸೊ ಅಲಾಂಗ್ ವಿತ್ ದಟ್ ಅವರ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಕೂಡ ಮಾಡಬೇಕಾಗುತ್ತೆ. ಸೊ ಎಸ್ಪೆಷಲಿ ಮೈಗ್ರೇನ್ ಅಂತ ಬಂದಾಗ ಕೆಲವು ಟ್ರಿಗರಿಂಗ್ ಫ್ಯಾಕ್ಟರ್ಸ್ನ ನೋಡ್ತೀವಿ. ಮೋರ್ ಆಫ್ ಒಂದು ಅವರ ಲೈಫ್ ಸ್ಟೈಲ್ ಇರ್ಬೋದು ಅಥವಾ ಫುಡ್ ಇಂಟೇಕ್ ಇರ್ಬೋದು. ಸೊ ಕೆಲವರಲ್ಲಿ ಯಾವುದೇ ರೀತಿ ಒಂದು ಎಕ್ಸಸೈಸ್ ಇರೋದಿಲ್ಲ, ವಾಕಿಂಗ್ ಇರೋದಿಲ್ಲ, ಸೊ ಒಂದು ಸ್ಟ್ಯಾಗ್ನೆಂಟ್ ಲೈಫ್ ಇರುತ್ತೆ. ಸೊ ಒಂದೇ ಕಡೆ ಕುತ್ಕೊಂಡಿರ್ತಾರೆ ಆ್ಯಂಡ್ ಮೋರ್ ಆಫ್ ಒಂದು ಸಿಸ್ಟಮ್ ವರ್ಕ್ ಇರ್ಬೋದು, ಸೊ ಅಥವಾ ಹೆಚ್ಚಾಗಿ ಮೊಬೈಲ್ ಯೂಸ್ ಮಾಡುವಂಥದ್ದು ಇರ್ಬೋದು. ಸೊ ಅದರಿಂದ ಐ ಸ್ಟ್ರೇನ್ ಆಗಿ ಕೂಡ ಹೆಡ್ಏಕ್ ಹೆಚ್ಚಾಗುವಂಥದ್ದು. ಸೊ ಮೋರ್ ಆಫ್ ಒಂದು ಬ್ಲರ್ನೆಸ್ ಆಫ್ ವಿಷನ್ ಅಂತ ಹೇಳ್ತೀವಿ. ಸೊ ಐಸಲ್ಲಿ ಒಂದು ತುಂಬ ಥ್ರೋಬಿಂಗ್ ಟೈಪ್ ಆಫ್ ಪೇನ್ ಅಂತ ಹೇಳ್ತೀವಿ ಅಥವಾ ಕಣ್ಗುಡ್ಡೆ ಹತ್ರ ಊತ ಬರುವಂಥದ್ದು. ಸೊ ಇದೆಲ್ಲ ಸ್ವಲ್ಪ ಮಟ್ಟಿಗೆ ಅವಾಯ್ಡ್ ಮಾಡಬೇಕಾಗುತ್ತೆ. ಆ್ಯಂಡ್ ಸೊ ಇನ್ನು ಕೆಲವರಲ್ಲಿ ಮೋರ್ ಆಫ್ ಒಂದು ಕೆಫೀನ್ ಇಂಟೇಕ್ ಅಂತ ಹೇಳ್ತೀವಿ. ಸೊ ಹೆಚ್ಚಾಗಿ ಒಂದು ಬೆವರೇಜಸ್ ಇಂಟೇಕಿಂದ ಸೊ ಮೋರ್ ದೆನ್ ಒಂದು ಕೆಲವರಲ್ಲಿ ಹ್ಯಾಬಿಟ್ಸ್ ಇದ್ದಾಗ 10 to 12 glasses ಪರ್ ಡೇ, ಸೊ ಈ ಥರ ಹೆಚ್ಚಾಗಿ ತೊಗೊಳ್ತಿದ್ದಾಗ ಸೊ ಒಂದು ಕೆಫೀನ್ ಇಂಡ್ಯೂಸ್ ಹೆಡ್ಏಕ್ ಅಂತ ಕೂಡ ನೋಡ್ಬೋದು. ಸೊ ಅವ್ರಿಗೆ ಒಂದು ಸ್ಟ್ರಾಂಗ್ ಬಿಲೀಫ್ ಇರುತ್ತೆ, ಒಂದು ಕಾಫಿ ತೊಗೊಂಡಾಗ ಹೆಡ್ಏಕ್ ಇಮಿಡಿಯೇಟಾಗಿ ಕಮ್ಮಿ ಆಗುತ್ತೆ ಅಂತ. ಸೊ ಡೆಫಿನೆಟ್ಲಿ ಅದರಿಂದ ಒಂದು ಗ್ಯಾಸ್ಟ್ರೈಟಿಸ್ ಕೂಡ ಟ್ರಿಗರ್ ಆಗ್ಬೋದು ಆ್ಯಂಡ್ ಮೋರ್ ಆಫ್ ಒಂದು ಹೆಡ್ಏಕ್ ಕೂಡ ಹೆಚ್ಚಾಗುವಂಥದ್ದು. ಸೊ ಇನ್ನು
ಒಂದು ಇಂಪ್ರಾಪರ್ ಸ್ಲೀಪ್ ಅಂತಲೇ ಹೇಳ್ಬೋದು. ಸೊ ಕೆಲವ್ರಿಗೆ ಸ್ಲೀಪಿಂಗ್ ಪ್ಯಾಟರ್ನ್ ಚೆನ್ನಾಗಿರೋದಿಲ್ಲ, ಒಂದು ಲ್ಯಾಕ್ ಆಫ್ ಸ್ಲೀಪಿಂದ ಕೂಡ ಸೊ ಈ ಮೈಗ್ರೇನ್ ಮತ್ತಷ್ಟು ಟ್ರಿಗರ್ ಆಗುವಂಥದ್ದು. ಸೊ ಹಾಗಾಗಿ ಒಂದು ಪ್ರಾಪರ್ ಸ್ಲೀಪ್ ಕೂಡ, ಸೌಂಡ್ ಸ್ಲೀಪ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅಟ್ಲೀಸ್ಟ್ ಒಂದು 7 to 8 hours ಅಂತಲೇ ಹೇಳ್ಬೋದು. ಆ್ಯಂಡ್ ಹೈಡ್ರೇಷನ್ ಇರ್ಬೋದು, ಹೆಚ್ಚಾಗಿ ಒಂದು ನೀರು ಕುಡಿಯುವಂಥದ್ದು, ಅಟ್ಲೀಸ್ಟ್ 8 to 10 glasses ಆಫ್ ವಾಟರ್ ಪರ್ ಡೇ ಅಂತ. ಸೊ ಇದರಿಂದ ಸ್ವಲ್ಪ ಮಟ್ಟಿಗೆ ಅವಾಯ್ಡ್ ಮಾಡುವಂಥದ್ದು. ಸೊ ಆಫ್ಟರ್ ಮೆಡಿಕೇಷನ್ಸ್ ಅವರ ಲೈಫ್ ಸ್ಟೈಲ್ ಕೂಡ ಚೆನ್ನಾಗಿಟ್ಕೊಳ್ಳೋದ್ರಿಂದ ಸ್ವಲ್ಪ ಮಟ್ಟಿಗೆ ಅದನ್ನು ಕಂಟ್ರೋಲ್ ಮಾಡುವಂಥದ್ದು. ಸೊ ಇಲ್ಲಿ ಪರ್ಟಿಕ್ಯುಲರ್ ಏಜ್ ಲಿಮಿಟ್ ಅಂತ ನೋಡ್ಬೋದಾ, ಇಷ್ಟು ಏಜ್ವರೆಗೆ ಮೈಗ್ರೇನ್ ಬರೋದಿಲ್ಲ ಅನ್ನುವಂಥದ್ದು? ಸೊ ಮೈಗ್ರೇನ್ ಹೆಚ್ಚಾಗಿ ನಾವು ಅಡಲ್ಟ್ ಏಜ್ ಗ್ರೂಪಲ್ಲಿ ನಾವು ನೋಡ್ತೀವಿ. ಸೊ 25 to 45 year ಏಜ್ ಗ್ರೂಪ್ ಏನಿದೆ, ಸೊ ಅವರಲ್ಲಿ ಕೂಡ ನೋಡ್ತೀವಿ. ಆ್ಯಂಡ್ ಎಂಗೇಜಲ್ಲಿ ಕೂಡ ನೋಡ್ಬೋದು. ಆ್ಯಂಡ್ ನವಡೇಸ್ ಸೊ ಮೋರ್ ಆಫ್ ಒಂದು ಫ್ಯಾಮಿಲಿ ಹಿಸ್ಟ್ರಿ ಇದ್ದಲ್ಲಿ ಕಾಣಿಸುತ್ತೆ. ಸೊ ಅಥವಾ ಹೆಚ್ಚಾಗಿ ಒಂದು ಸ್ಟ್ರೆಸ್ ಇರ್ಬೋದು, ಸೊ ಟೆನ್ಷನ್ ಇರ್ಬೋದು, ಆಂಗ್ಸೈಟಿಯಿಂದ ಸಫರ್ ಆಗ್ತಿರ್ತಾರೆ. ಸೊ ಅವರಲ್ಲಿ ಮೈಗ್ರೇನ್ ಸಮಸ್ಯೆ ಹೆಚ್ಚಾಗಿ ಕಾಡುವಂಥದ್ದು. ಸೊ ಅದು ಕೂಡ ಒಂದು ಕಾರಣ ಅಂತಲೇ ಹೇಳ್ಬೋದು. ಸೊ ಇನ್ ಅದರ್ ದ್ಯಾನ್ ಮೈಗ್ರೇನ್, ಸೊ ಹಲವಾರು ಒಂದು ಟೈಪ್ಸ್ ಆಫ್ ಹೆಡೇಕಿಂದ ಸಫರ್ ಆಗ್ತಿರ್ತಾರೆ. ಸೊ ಅದನ್ನು ಕೂಡ ರೂಲ್ ಔಟ್ ಮಾಡಬೇಕಾಗುತ್ತೆ. ಸೊ ಅದು ಮೈಗ್ರೇನೇನ ಅಥವಾ ಸೊ ಬೇರೆ ಕಾರಣದಿಂದ ಅವ್ರಿಗೆ ಹೆಡ್ಏಕ್ ಬರ್ತಿದೆಯಾ ಅಂತ. ಸೊ ಸಮ್ಟೈಮ್ಸ್ ಹೆಡ್ಏಕ್ ಇಸ್ ಎ ವೆರಿ ಸೀರಿಯಸ್ ಸಿಂಪ್ಟಮ್ ಅಂತ ಕೂಡ ಹೇಳ್ಬೋದು. ಸೊ ಎಸ್ಪೆಷಲಿ ಒಂದು ಬ್ರೈನ್ ಫೀವರ್ ಇರ್ಬೋದು, ಅಥವಾ ಹೆಡ್ ಇಂಜುರಿ, ಪಾಸ್ ಹಿಸ್ಟ್ರಿ ಇರ್ಬೋದು, ಸೊ ಅಥವಾ ಮೋರ್ ಆಫ್ ಒಂದು ಬ್ರೈನ್ ಟ್ಯೂಮರ್ ಇರ್ಬೋದು. ಸೊ ಆ ಥರ ಕೇಸಸ್ಸಲ್ಲಿ ಕೂಡ ಸೊ ಹೆಡ್ಏಕ್ ಒನ್ ಆಫ್ ದಿ ಸಿಂಪ್ಟಮ್ ಅಂತ ಹೇಳ್ಬೋದು. ಸೊ ಅದನ್ನು ಇಗ್ನೋರ್ ಮಾಡಬಾರ್ದು. ಸೊ ಮೋರ್ ಆಫ್ ಒಂದು ಹೆಡ್ಏಕ್ ಸಿವಿಯರ್ ಆಗಿ ಕಾಣಿಸ್ತಾ ಇದೆ, ಅದ್ರ ಜೊತೆ ವಾಮಿಟಿಂಗ್ ಸೆನ್ಸೇಷನ್ ಇದೆ, ಆ್ಯಂಡ್ ಸಮ್ಟೈಮ್ಸ್ ಫೀವರ್ ಕೂಡ ಬರ್ತಾ ಇದೆ ಅಂತ ಹೇಳಿದಾಗ, ಸೊ ಇನ್ ದಟ್ ಕೇಸ್ ಇನ್ವೆಸ್ಟಿಗೇಷನ್ಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. CT ಬ್ರೈನ್ ಇರ್ಬೋದು, MRI ಬ್ರೈನ್ ಇರ್ಬೋದು. ಸೊ ಇಫ್ ಇಟ್ ಇಸ್ ನೆಸೆಸರಿ ಎಮರ್ಜೆನ್ಸಿ ಆಗಲಿ ಕೂಡ ಮಾಡಿಸುವಂಥದ್ದು. ಡಾಕ್ಟರ್, ಸಿವಿಯರ್ ಕಂಡೀಷನ್ ಆದಮೇಲೆ ಬರ್ತಾರೆ ಡಾಕ್ಟರ್ ಹತ್ರ, ಎಸ್ಪೆಷಲಿ ಹೋಮಿಯೋಕೇರ್ ಇಂಟರ್ನ್ಯಾಷನಲಲ್ಲಿ ಯಾವ ರೀತಿಯಾದಂಥ ಟ್ರೀಟ್ಮೆಂಟ್ ಇರುತ್ತೆ ಅಂಥವ್ರಿಗೆ ಅಂತ? ಸೊ ಇನ್ನು ಟ್ರೀಟ್ಮೆಂಟ್ ಅಂತ ಬಂದಾಗ ಸೊ ಫಸ್ಟ್ ನೋಡಬೇಕಾಗುತ್ತೆ, ಸೊ ಯಾವ ಕಾರಣದಿಂದ ಅವರು ಸಫರ್ ಆಗ್ತಿದ್ದಾರೆ, ಸೊ ಯಾವುದಕ್ಕೋಸ್ಕರ ಅವ್ರಿಗೆ ಹೆಡ್ಏಕ್ ಬರ್ತಿದೆ, ಸೊ ವೆದರ್ ಇಟ್ ಈಸ್ ಮೈಗ್ರೇನಾ ಅಥವಾ ಅದರ್ ಟೈಪ್ಸ್ ಆಫ್ ಹೆಡ್ಏಕಾ ಅಂತ. ಸೊ ಇನ್ನು ಅದರ್ ಟೈಪ್ಸ್ ಆಫ್ ಹೆಡ್ಏಕ್ ಅಂತ ನಾವು ನೋಡೋದಾದರೆ ಡ್ಯೂ ಟು ಒಂದು ರೆಸ್ಪಿರೇಟರಿ ಸಮಸ್ಯೆಯಿಂದ ಕೂಡ ಬರ್ಬೋದು, ಲೈಕ್ ಅಲರ್ಜಿಕ್ ಪ್ರಾಬ್ಲಮ್ ಇರ್ಬೋದು, ಸೈನಸೈಟಿಸ್ ಪ್ರಾಬ್ಲಮ್ ಇರ್ಬೋದು. ಸೊ ಮೋರ್ ಆಫ್ ಒಂದು ನೋಸ್ ಬ್ಲಾಕ್ ಇರುತ್ತೆ, ಅಥವಾ ಡಸ್ಟಿಗೆ ಅಲರ್ಜಿ ಆಗುವಂಥದ್ದು, ಅಥವಾ ಡಿವಿಯೇಟೆಡ್ ನೇಸಲ್ ಸೆಪ್ಟಮ್ ಅಂತ ಹೇಳ್ತೀವಿ. ಸೊ ಇನ್ನು ಶವರ್ ಮಾಡ್ಕೊಂಡಾಗ ಅಥವಾ ಹೆಡ್ ಬಾತ್ ಮಾಡಿದ ತಕ್ಷಣ ಸೊ ಇಮಿಡಿಯೇಟ್ ಆಗಿ ಅವ್ರಿಗೆ ತಲೆ ಭಾರ ಆಗುವಂಥದ್ದು, ಹೆಡ್ಏಕ್ ಶುರು ಆಗುತ್ತೆ. ಸೊ ಅದು ಕೂಡ ಒಂದು ಕಾರಣ ಅಂತಲೇ ಹೇಳ್ಬೋದು, ಸೈನಸ್ ಹೆಡ್ಏಕ್ ಅಂತ ಹೇಳ್ತೀವಿ. ಸೊ ಇನ್ನು ಕೆಲವರಲ್ಲಿ ಒಂದು ಹೈಪರ್ಟೆನ್ಸಿವ್ ಹೆಡ್ಏಕ್ ಅಂತ ಕೂಡ ನೋಡ್ಬೋದು. ಸೊ ಯಾವಾಗ ಒಂದು ಬ್ಲಡ್ ಪ್ರೆಷರ್ ಹೆಚ್ಚಾಗ್ತಾ ಹೋಗುತ್ತೋ, ಅನ್ಕಂಟ್ರೋಲ್ಡ್ ಇರುತ್ತೋ, ಸೊ ಅವರಲ್ಲಿ ಕೂಡ ಹೆಡ್ಏಕ್ ಕಾಣಿಸ್ಕೊಳ್ಳುವಂಥದ್ದು, ಗಿಡಿನೆಸ್ ಇರ್ಬೋದು, ವಾಟಿಗೋ ಸಿಂಪ್ಟಮ್ಸ್ ಇರ್ಬೋದು, ಹೆಚ್ಚಾಗಿ ಕಾಣಿಸುತ್ತೆ. ಸೊ ಅವರ ಪ್ರೆಷರ್ಸ್ ನಾರ್ಮಲ್ ಇದೆಯಾ ಅಂತ ಹೇಳಿ ಚೆಕ್ ಮಾಡುವಂಥದ್ದು. ಸೊ ಇನ್ನು ಕೆಲವರಲ್ಲಿ ಮೋಸ್ಟ್ ಆಫ್ ದಿ ಕೇಸಸ್ ಅವರು ಡಯಾಬಿಟಿಕ್ಕಿಂದ ಸಫರ್ ಆಗ್ತಿರ್ತಾರೆ. ಸೊ ಅಂಥವರಲ್ಲಿ ಶುಗರ್ ಲೆವೆಲ್ಸ್ ಹೈ ಇದ್ದಾಗಲಿ ಕೂಡ ಹೆಡ್ಏಕ್ ಕಾಣಿಸ್ಕೊಳ್ಳುವಂಥದ್ದು. ಸೊ ಹೈಪರ್ ಗ್ಲೈಸೆಮಿಕ್ ಹೆಡ್ಏಕ್ ಅಂತ ಹೇಳ್ತೀವಿ. ಸೊ ಆಗ ಒಂದು ಶುಗರ್ ಲೆವೆಲ್ಸ್ ಚೆಕ್ ಮಾಡುವಂಥದ್ದು. ಸೊ ಇದೆಲ್ಲ ಒಂದು ರೂಲ್ ಔಟ್ ಮಾಡಬೇಕಾಗತ್ತೆ. ಸೊ ಮೇಯ್ನಾಗಿ ಕಾಸ್ ಇಸ್ ವೆರಿ ಇಂಪಾರ್ಟೆಂಟ್. ಅವ್ರಿಗೆ ಯಾವ ಕಾರಣದಿಂದ ಹೆಡ್ಏಕ್ ಬರ್ತಿದೆ, ಮೋರ್ ಆಫ್ ಒಂದು ಟೆನ್ಷನಿಂದ ಇರ್ಬೋದು, ಅಥವಾ ಸೊ ಇನ್ನು ಫೀಮೇಲ್ಸಲ್ಲಿ ಅಂತ ಬಂದಾಗ ಹಾರ್ಮೋನಲ್ ಚೇಂಜಸ್ಸಿಂದ ಕೂಡ ಹೆಡ್ಏಕ್ ಕಾಣಿಸ್ಕೊಳ್ಳುವಂಥದ್ದು. ಥೈರಾಯ್ಡಿಂದ ಸಫರ್ ಆಗ್ತಿರ್ತಾರೆ, ಅಥವಾ PCOD ಸಮಸ್ಯೆ ಇದೆ, ಅಲಾಂಗ್ ವಿತ್ ದಟ್ ಡಿಪ್ರೆಷನ್ಗೆ ಒಳಗಾಗಿರ್ತಾರೆ. ಸೊ ಮೋಸ್ಟ್ ಆಫ್ ದಿ ಕೇಸಸಲ್ಲಿ ನಾವು ಪ್ರೆಗ್ನೆನ್ಸಿನಲ್ಲಿ ಕೂಡ ನೋಡ್ತೀವಿ ಹೆಡ್ಏಕ್ ಜಾಸ್ತಿ ಆಗುವಂಥದ್ದನ್ನ, ಅಥವಾ ಆಫ್ಟರ್ ಡೆಲಿವರಿ ಪೋಸ್ಟ್ಮಾರ್ಟಮ್ ಹೆಡ್ಏಕ್ ಅಂತ ಹೇಳ್ತೀವಿ, ಡ್ಯೂ ಟು ಒಂದು ಅವ್ರಿಗೆ C-section ಆಗಿರ್ಬೋದು. ಸೊ ಅದರಿಂದ ಕೂಡ ಲಾಂಗ್ ಸ್ಟ್ಯಾಂಡಿಂಗ್ ಆಗಿ ಹೆಡ್ಏಕ್ ಕಾಣಿಸ್ಕೊತಿರುತ್ತೆ. ಸೊ ಸ್ಪೈನಲ್ ಹೆಡ್ಏಕ್ ಅಂತ ಹೇಳ್ತೀವಿ. ಸೊ ಅವ್ರಿಗೆ ಕೂಡ ಹೋಮಿಯೋಪತಿನಲ್ಲಿ ಟ್ರೀಟ್ಮೆಂಟ್ ಇರುವಂಥದ್ದು. ಸೊ ವಿಚ್ ಈಸ್ ವೆರಿ ಸೇಫ್ ಅಂತಲೇ ಹೇಳ್ಬೋದು. ಇನ್ ಕೇಸ್ ಆಫ್ ಪ್ರೆಗ್ನೆನ್ಸಿನಲ್ಲಿ ಕೂಡ ತೊಗೊಳ್ಬೋದು, ಅಥವಾ ಆಫ್ಟರ್ ಡೆಲಿವರಿ ಕೂಡ ಅವರು ಮೆಡಿಸಿನ್ಸ್ನ ತೊಗೊಳ್ಬೋದು. ಸೊ ವಿಚ್ ಇಸ್ ಸೇಫ್ ಫಾರ್ ಮದರ್ ಆ್ಯಂಡ್ ಬೇಬಿ ಅಂತ ಹೇಳ್ಬೋದು. ಇನಿಷಿಯಲ್ ಸ್ಟೇಜಲ್ಲಿ ಡಾಕ್ಟರ್ ಬಹಳಷ್ಟು ಜನ ಸೆಲ್ಫ್ ಮೆಡಿಕೇಷನ್ಗೆ ಹೋಗ್ತಾರೆ, ಅವ್ರಿಗೇನು ಹೇಳ್ತೀರಾ? ಸೊ ನೀವು ಹೇಳಿದಾಗೆ ಮೋಸ್ಟ್ ಆಫ್ ದಿ ಕೇಸಸಲ್ಲಿ ನೋಡುವಂಥದ್ದು ನಮ್ಮಲ್ಲಿ ಪೇಷಂಟ್ಸ್ ಅಂತ ಬಂದಾಗ ಸೊ ಮೋರ್ ದೆನ್ 1 year ಆದರೂ ಕೂಡ, ಅಥವಾ 2 years ಆದರೂ ಕೂಡ ಅವರು ಕನ್ಸಲ್ಟ್ ಮಾಡಿರೋದಿಲ್ಲ. ಸೊ ಅವರೇ ಒಂದು ಸೆಲ್ಫ್ ಮೆಡಿಕೇಷನ್ಸ್ನ ತೊಗೊಳ್ಳುವಂಥದ್ದು, ಪೇಯ್ನ್ ಕಿಲ್ಲರ್ಸ್ನ ತೊಗೊಳ್ಳುವಂಥದ್ದು ಇರ್ಬೋದು. ಸೊ ಅಥವಾ ಅವರೇ ಮೆಡಿಕಲ್ ಶಾಪಲ್ಲಿ ಹೋಗಿ ಮೆಡಿಸಿನ್ಸ್ನ ತೊಗೊಳ್ಳುವಂಥದ್ದು. ಸೊ ಇದೇ ರೀತಿ ಪ್ರೋಸೆಸ್ ನಡೀತಾ ಇರುತ್ತೆ. ಸೊ ಇನ್ ದಟ್ ಕೇಸ್ ಅವರು ಕ್ಲಿನಿಕಲ್ಲಿ ಬಂದಾಗ ಆಲ್ರೆಡಿ ಅವ್ರದ್ದು ಕಂಡೀಷನ್ ಕೂಡ ಸೊ ಒಂದು ಅಡ್ವರ್ಸ್ ಆಗಿರುವಂಥದ್ದು ಇರ್ಬೋದು. ಸೊ ಮೋರ್ ಆಫ್ ಸಿವಿಯಾರಿಟಿ ಹೆಚ್ಚಾಗಿರುತ್ತೆ. ಸೊ ಅಂಥವರಲ್ಲಿ ಅಷ್ಟು ಬೇಗ ಕೂಡ ಕಮ್ಮಿ ಆಗೋದಿಲ್ಲ ಹೆಡ್ಏಕ್. ಸೊ ಗ್ರ್ಯಾಜುವಲಿ ಅದು ಕಮ್ಮಿ ಆಗ್ತಾ ಬರುವಂಥದ್ದು, ಬಿಕಾಸ್ ಲಾಂಗ್ ಸ್ಟ್ಯಾಂಡಿಂಗಿಂದ ಸಫರ್ ಇರ್ತಾರೆ. ಆ್ಯಂಡ್ ಸೊ ಮೋರ್ ಆಫ್ ಸೆಲ್ಫ್ ಮೆಡಿಕೇಷನ್ ಈಸ್ ಆಲ್ಸೋ ವೆರಿ ಡೇಂಜರಸ್ ಅಂತಲೇ ಹೇಳ್ಬೋದು. ಸೊ ಬೇರೆ ಆರ್ಗನ್ಸಿಗೆ ಕೂಡ ಅದು ಹಾರ್ಮ್ಫುಲ್ ಅಂತ. ಸೊ ಕೆಲವರಿಗೆ ಮೋರ್ ಆಫ್ ಒಂದು ಡ್ಯಾಮೇಜ್ ಮಾಡುವಂಥದ್ದು, ಅದರ ಆರ್ಗನ್ಸಿಗೆ ಕೂಡ ಎಫೆಕ್ಟ್ ಆಗ್ತಾ ಹೋಗುತ್ತೆ, ಪೇಯ್ನ್ ಕಿಲ್ಲರ್ಸಿಂದ ಇರ್ಬೋದು, ಅಥವಾ ಅದರ್ ಮೆಡಿಕೇಷನ್ಸ್. ಸೊ
ಸೊ ವಿತೌಟ್ ಒಂದು ಡಾಕ್ಟರ್ ಕನ್ಸಲ್ಟೇಷನಿಂದ ತೊಗೊಳ್ಳದೇ ಇರುವಂಥದ್ದು. ಸೊ ಹಾಗಾಗಿ ಅವರು ಇನಿಷಿಯಲ್ ಸ್ಟೇಜಸಲ್ಲಿ ಕಾಣಿಸ್ತಿದೆ, ಮೋರ್ ದೆನ್ 3 ವೀಕ್ಸಿಂದ ಸಿಮ್ಟಮ್ಸ್ ಕಾಣಿಸ್ತಿದೆ, ಫ್ರೀಕ್ವೆನ್ಸಿಯಾಗಿ ಹೆಡ್ಡೇಕ್ ಕಾಣಿಸ್ತಿರುವಂಥದ್ದು, ಅಥವಾ ಈ ಬ್ರೈಟ್ ಲೈಟಿಗೆ ಹೋದರೆ ಬಿಸಿಲಿಗೆ ಹೋದರೆ ಹೆಚ್ಚಾಗಿ ಕಾಣಿಸ್ತಿರುವಂಥದ್ದು. ಸೊ ಈ ಥರ ಪರ್ಟಿಕ್ಯುಲರ್ ಸಿಮ್ಟಮ್ಸ್ ಇದ್ದಾಗ ಸೊ ಡೆಫಿನೆಟ್ಲಿ ಅವರು ವೈದ್ಯರನ್ನು ಕನ್ಸಲ್ಟ್ ಮಾಡುವುದು ಉತ್ತಮ ಅಂತ ಹೇಳ್ಬೋದು. ಎಸ್ ಡಾಕ್ಟರ್, ನೀನು ಮೆಡಿಕೇಶನ್ ಇವಾಗಲೇ ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇರೋರು ಮೈಗ್ರೇನ್ಗೆ ಯಾವ ರೀತಿಯಾಗಿ ಲೈಫ್ ಸ್ಟೈಲ್ ಹಾಗೆ ಫುಡ್ಡನ್ನು ಮೇಂಟೈನ್ ಮಾಡಬೇಕಾಗಿ ಬರುತ್ತೆ ಅಂತ? ಸೊ ಇನ್ನು ಲೈಫ್ ಸ್ಟೈಲ್ ಅಂತ ಹೇಳಿದಾಗ ಸೊ ಮೈಗ್ರೇನ್ ಅಂತ ಇದ್ದಾಗ ಸೊ ಡೆಫಿನೆಟ್ಲಿ ಅವ್ರಿಗೆ ಪೇಷನ್ಸ್ ಕೂಡ ಬೇಕಾಗುತ್ತೆ. ಬಿಕಾಸ್ ಕೆಲವರಲ್ಲಿ ತುಂಬ ಮಾನಸಿಕವಾಗಿ ಸಫರ್ ಆಗ್ತಿರ್ತಾರೆ, ಆಲ್ರೆಡಿ ಡಿಪ್ರೆಷನ್ ಕೂಡ ಹೋಗಿರ್ತಾರೆ, ಖಿನ್ನತೆಗೆ ಒಳಗಾಗುವಂಥದ್ದು. ಸೊ ಕೆಲವರಿಗೆ ಅವರ ಡೇ ಟು ಡೇ ಆ್ಯಕ್ಟಿವಿಟೀಸ್ ಕೂಡ ಮಾಡೋಕ್ಕಾಗ್ತಿರೋದಿಲ್ಲ, ಸೂಸೈಡಲ್ ಟೆಂಡೆನ್ಸಿ ಕೂಡ ಇರುತ್ತೆ. ಬಿಕಾಸ್ ಆಫ್ ದಿ ಹೆಡ್ಡೇಕ್ ಅವ್ರಿಗೆ ಯಾವುದೇ ರೀತಿ ಒಂದು ಕೆಲಸ ಮಾಡೋಕ್ಕಾಗ್ತಿರೋದಿಲ್ಲ, ಅಥವಾ ಏಕಾಗ್ರತೆ ಕಮ್ಮಿ ಆಗ್ತಾ ಹೋಗುತ್ತೆ, ಸೊ ಕಾನ್ಸಂಟ್ರೇಷನ್ ಮಾಡೋಕ್ಕಾಗ್ತಿರೋದಿಲ್ಲ. ಸೊ ಹಾಗಾಗಿ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಒಂದು ಮೆಡಿಟೇಷನ್ ಇರ್ಬೋದು, ಸೊ ಇನ್ನು ಯೋಗ ಇರುವಂಥದ್ದು ಇರ್ಬೋದು, ಸೊ ಅಟ್ಲೀಸ್ಟ್ ಒಂದು 45 ಮಿನಿಟ್ಸ್ ಫಿಸಿಕಲ್ ಆ್ಯಕ್ಟಿವಿಟಿ, ವಾಕಿಂಗ್ ಇರುವಂಥದ್ದು, ಸೊ ಇದನ್ನು ಅಳವಡಿಸ್ಕೊಳ್ಳುವಂಥದ್ದು. ಆ್ಯಂಡ್ ಅಗೇನ್ ಬ್ಯಾಲೆನ್ಸ್ ಡಯಟ್ ಅಂತ ಹೇಳ್ತೀವಿ. ಸೊ ಒಂದು ಮೀಲ್ಸ್ನ ಸ್ಕಿಪ್ ಮಾಡುವಂಥದ್ದು ಇರ್ಬೋದು, ಅಥವಾ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡುವಂಥದ್ದು ಇರ್ಬೋದು. ಸೊ ಇದರಿಂದ ಹೆಡ್ಡೇಕ್ ಮತ್ತಷ್ಟು ಟ್ರಿಗರ್ ಆಗ್ತಾ ಹೋಗುತ್ತೆ ಡ್ಯೂ ಟು ಒಂದು ಗ್ಯಾಸ್ಟ್ರೈಟಿಸಿಂದ ಅಥವಾ ಗ್ಯಾಸ್ಟ್ರಿಕ್ ನರ್ವ್ ಇರಿಟೇಷನಿಂದ. ಸೊ ಅವ್ರಿಗೆ ಹೆಡ್ಡೇಕ್ ಮತ್ತಷ್ಟು ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾಗಿ ಟೈಮ್ಲಿ ಫುಡ್ ಇಂಟೇಕ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿ. ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಮೈಗ್ರೇನ್ ಬಗ್ಗೆ ವಿವರವಾಗಿ ಮಾಹಿತಿನ ತಿಳಿಸಿಕೊಟ್ಟಿದ್ದೀರಾ, ಧನ್ಯವಾದಗಳು. ಥ್ಯಾಂಕ್ ಯು. ಇದುವರೆಗೆ ನಮ್ಮ ಜೊತೆಗಿದ್ದು ಡಾಕ್ಟರ್ ರಶ್ಮಿ, ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನ ವೈದ್ಯರು. ಇನ್ನು ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನ ಬ್ರಾಂಚಸ್ ಎಲ್ಲೆಲ್ಲಿ ಇವೆ ಅನ್ನೋದಾಗಿ ನೋಟ್ ಮಾಡ್ಕೊಳ್ಳಿ. ಬೆಂಗಳೂರು ಶಾಖೆಗಳು ಜಯನಗರ, ಮಲ್ಲೇಶ್ವರಂ, ಇಂದಿರಾನಗರ, HSR ಲೇಔಟ್. ಇತರ ಶಾಖೆಗಳು ದಾವಣಗೆರೆ, ಬೆಳಗಾವಿ, ಹುಬ್ಬಳ್ಳಿ, ಶಿವಮೊಗ್ಗ, ತುಮಕೂರು, ವಿಜಯಪುರ, ಬೀದರ್, ಹಾಸನ, ಮೈಸೂರು, ಮಂಗಳೂರು, ಕಲಬುರಗಿ, ಬಳ್ಳಾರಿ. ಇನ್ನು ದೂರವಾಣಿ ಸಂಖ್ಯೆ 9550001133 ಅಥವಾ 1800100812. ಇದು ಹೊತ್ತಿನ ವಿಶೇಷ. ನಿಮ್ಮ ಡಾಕ್ಟರ್ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.